ನನ್ನ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ 1 ಮತ್ತು 2ನೇ ಅಧ್ಯಾಯದ ಬಗ್ಗೆ ತಿಳಿಸಿಕೊಂಡಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ 3, 4, 5 ಮತ್ತು 6ನೇ ಅಧ್ಯಾಯದ ಬಗ್ಗೆ ತಿಳಿಯೋಣ ಬನ್ನಿ. 3ನೇ ಅಧ್ಯಾಯ. 3ನೇ ಅಧ್ಯಾಯಕ್ಕೆ ಕರ್ಮಯೋಗ ಎಂದು ಹೆಸರಿಸಲಾಗಿದೆ. ಇದರಲ್ಲಿ ಜ್ಞಾನಯೋಗ ಮತ್ತು ಕರ್ಮಯೋಗಗಳ ಪ್ರಕಾರ ಜೀವನದಲ್ಲಿ ಅನುಚಿತವಾದ ಕ್ರಿಯೆಗಳನ್ನು ಬಾಂಧವ್ಯವಿಲ್ಲದೆ ಮಾಡುವ ಶ್ರೇಷ್ಠತೆಯನ್ನು ವಿವರಿಸಲಾಗಿದೆ. ಇದರಲ್ಲಿ ಕರ್ಮಗಳ ಬಗ್ಗೆ ಗಂಭೀರವಾಗಿ ಚರ್ಚಿಸಲಾಗಿದೆ. ಅಜ್ಞಾನಿ ಮತ್ತು ಜ್ಞಾನಿಗಳ ಗುಣಲಕ್ಷಣಗಳನ್ನು, ಮೋಹ ಮತ್ತು ದ್ವೇಷವಿಲ್ಲದೆ ಕ್ರಿಯೆಗಳನ್ನು ಮಾಡಲು ಪ್ರೇರಣೆಯನ್ನು ಹೇಳಲಾಗಿದೆ. ಈ ಅಧ್ಯಾಯದಲ್ಲಿಯೇ ಹಿಂದೂ ಧರ್ಮದ ಕರ್ಮದ ತತ್ವದ ಸಾರವನ್ನು ಬರೆಯಲಾಗಿದೆ. ಹಿಂದೂ ಧರ್ಮವು ಕರ್ಮಧರ್ಮವಾಗಿದೆಯೇ ಹೊರತು ಮಾರಣಾಂತಿಕ ಧರ್ಮವಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ವಾಸ್ತವವಾಗಿ ಎಲ್ಲಾ ಕ್ರಿಯೆಗಳನ್ನು ಪ್ರಕೃತಿಯ ವಿಧಾನಗಳಿಂದ ಎಲ್ಲಾ ರೀತಿಯಲ್ಲೂ ನಡೆಸಲಾಗುತ್ತದೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಅದು ಕ್ರಿಯೆ ಮತ್ತು ಕಾರಣದ ಸರಪಳಿಯಾಗಿದೆ. 4ನೇ ಅಧ್ಯಾಯ. 4ನೇ ಅಧ್ಯಾಯವನ್ನು ಜ್ಞಾನಕರ್ಮ ಸನ್ಯಾಸ ಯೋಗ ಎಂದು ಕರೆಯಲಾಗುತ್ತದೆ. ಇದು ಜ್ಞಾನ, ಕ್ರಿಯೆ ಮತ್ತು ತ್ಯಜಿಸುವಿಕೆಯ ಯೋಗವನ್ನು ವಿವರಿಸುತ್ತದೆ. ಸಗುಣ ದೇವರ ಪರಿಣಾಮ ಮತ್ತು ಕರ್ಮಯೋಗದ ವಿಷಯ, ಯೋಗಿ ಮಹಾತ್ಮ ಪುರುಷರ ನಡವಳಿಕೆ ಮತ್ತು ಮಹಿಮೆ, ವಿವಿಧ ಯಾಗಗಳ ನಿರೂಪಣೆಯನ್ನು, ಅವುಗಳ ಫಲಗಳು ಮತ್ತು ಜ್ಞಾನದ ಮಹಿಮೆಯನ್ನು ವಿವರಿಸಲಾಗಿದೆ. 5ನೇ ಅಧ್ಯಾಯ. 5ನೇ ಅಧ್ಯಾಯಕ್ಕೆ ಕರ್ಮಸನ್ಯಾಸ ಯೋಗ ಎಂದು ಹೆಸರಿಸಲಾಗಿದೆ. ಇದು ಸಾಂಖ್ಯಯೋಗ ಮತ್ತು ಕರ್ಮಯೋಗದ ನಿರ್ಧಾರ, ಸಾಂಖ್ಯಯೋಗಿ ಮತ್ತು ಕರ್ಮಯೋಗಿಗಳ ಗುಣಲಕ್ಷಣಗಳು ಮತ್ತು ಅವರ ಮಹಿಮೆ, ಜ್ಞಾನ ಯೋಗದ ವಿಷಯ ಮತ್ತು ಭಕ್ತಿ ಸೇರಿದಂತೆ ಧ್ಯಾನ ಯೋಗದ ವಿವರಣೆಯನ್ನು ವಿವರಿಸುತ್ತದೆ. ಮೇಲಿನ ಎಲ್ಲಾ ಯೋಗಗಳ ವಿವರಣೆಯಲ್ಲಿ ಆಧ್ಯಾತ್ಮಿಕತೆ, ದೇವರು, ಮೋಕ್ಷ, ಆತ್ಮ, ಧಾರ್ಮಿಕ ನಿಯಮಗಳು ಇತ್ಯಾದಿಗಳ ವಿವರಣೆಯನ್ನು ನೀಡಲಾಗಿದೆ. 6ನೇ ಅಧ್ಯಾಯ. 6ನೇ ಅಧ್ಯಾಯವನ್ನು ಸ್ವಯಂ ನಿಯಂತ್ರಣ ಎಂದು ಕರೆಯಲಾಗುತ್ತದೆ. ಇದು ಕರ್ಮಯೋಗದ ವಿಷಯ ಮತ್ತು ಯೋಗದ ವ್ಯಕ್ತಿಯ ಗುಣಲಕ್ಷಣಗಳು, ಸ್ವಯಂ ವಿಮೋಚನೆಯ ಪ್ರೇರಣೆ ಮತ್ತು ದೇವರ ಸಾಕ್ಷಾತ್ಕಾರದ ವ್ಯಕ್ತಿಯ ಗುಣಲಕ್ಷಣಗಳು, ಧ್ಯಾನ ಯೋಗದ ವಿವರವಾದ ವಿವರಣೆ, ಮನಸ್ಸಿನ ನಿಯಂತ್ರಣದ ವಿಷಯ, ಒಂದು ಚಲನೆಯ ಬಗ್ಗೆ ವ್ಯವಹರಿಸುತ್ತದೆ. ಯೋಗದಲ್ಲಿ ಕಳೆದುಹೋದ ವ್ಯಕ್ತಿ ಮತ್ತು ಧ್ಯಾನಸ್ಥ ಯೋಗಿಯ ಮಹಿಮೆಯ ಕುರಿತು ಇದರಲ್ಲಿ ಹೇಳಲಾಗಿದೆ. ಹೀಗೆ 3, 4, 5 ಮತ್ತು 6ನೇ ಅಧ್ಯಾಯದಲ್ಲಿ ಜ್ಞಾನಯೋಗ, ಕರ್ಮಯೋಗ, ಕರ್ಮಸನ್ಯಾಸ ಯೋಗ ಹಾಗೂ ಸ್ವಯಂ ನಿಯಂತ್ರಣದ ಬಗ್ಗೆ ತಿಳಿಸಿಕೊಡಲಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.